ಇಬ್ನಿ ಈಗ ಘಾಟ್ ಇಳಿಸ್ಬೇಕು. ಈ ಇಬ್ನಿ ಒಳಗೆ, ಈ ರೋಡ್ ಒಳಗೆ ಬೀನ್ಸ್ ಎಲ್ಲಿ ಬಿಟ್ಟೆ? ನೀನು ಹಾಕಲ್ವೇನು? ಡಾಕ್ಟ್ರು ಬೈತಾರೆ. ಇಲ್ಲೊಂದು ಟರ್ನ್ ನೋಡಿದ್ದೀನಿ, ಅಲ್ಲೊಂದು ಟರ್ನಿಂಗ್, ಅಲ್ಲೊಂದು ಟರ್ನಿಂಗು. ಇನ್ಸ್ಟಾಗ್ರಾಮಲ್ಲೆಲ್ಲ ಭಾರಿ ಫೇಮಸ್ ಏರ್ಪಿನ್ ಬೆಂಡಿದು. ಎರಡನೇದು, ಮೂರು ದೊಡ್ಡ ಅಂದರೆ ದೊಡ್ಡ ಸಮಸ್ಯೆ. ಗಾಡಿ ಒಳಗಡೆ ಬಂದುಬಿಟ್ಟಿದ್ದೀನಿ. ಜಾಗ ನೋಡಿ, ಇಲ್ಲಿ ನೋಡಿ ಹಿಂಗೈತೆ, ಇಲ್ಲಿ ನೋಡಿ ಹಿಂಗೈತೆ, ಅಷ್ಟೇ ಜಾಗ. ಅಲ್ಲೇ ಡೆಡ್ ಎಂಡು. ಆ ಗಾಡಿ ಇಂತೈತಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಗೆ ಹೋದ್ರೆ ಆ ಕಲ್ಲು ಐತಲ್ಲ ನೋಡಿ, ಅಲ್ಲಿ ರಿವರ್ಸ್ ಹೋಯ್ತಾ ಇರೋದು. ಹಂಗೇ ರಿವರ್ಸ್ ಹೋಯ್ತಾ ಇರೋದು ನೋಡಿ. ಹಿಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡೋದು. ಇಲ್ಲೊಬ್ರು ಹೋಗ್ತಾ ಇದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಷ್ಟೇ. ಎಳ್ಕೊಬಂದು ಬಿಡ್ತಾನೆ. ಇಲ್ಲಿಂದ ಈ ಕಡೆ ಆರಾಮಾಗಿ ಹೋಗ್ಬಿಡ್ತೈತೆ. ಇದೇ ಇಟ್ಟಾಚಿ. ಗಾಡಿಗೆ ಅಡುಗೆ ನಮ್ಮ ಭಟ್ರು ನೋಡಿ ಹೆಂಗವ್ರೆ. ತೋರಿಸಿ ಸರ್ ನಿಮ್ಮ ಮಕ್ಕನ. ಹಾಂ, ಹಂಗೆ ಸ್ವಲ್ಪ ದೇವದಾಸ ಆಗ್ಬಿಟ್ಟಾರೆ, ಬೇಜಾರಾಗ್ಬಿಡ್ರಿ. ಲವ್ ಫೀಲಿಂಗಲ್ಲಿ ಮದುವೆ ಮಕ್ಳವೇ ಹೆಂಗೆ. ಏನಪ್ಪ, ನುಗ್ಗೆಕಾಯಿ, ಆಲೂಗಡ್ಡೆ, ಬದನೆಕಾಯಿ, ಬೀನ್ಸ್ ಎಲ್ಲಿ ಬಿಟ್ಟೆ? ನೀನು ಹಾಕಲ್ವೇನು? ಡಾಕ್ಟ್ರು ಬೈತಾರೆ. ಕೇರಳ ಎಂಟ್ರಾಗಿ ನಿಲ್ಸ್ಕೊಂಡಿದ್ದೀವಿ. ಇವ್ರು ನೋಡಿ ಸುನಿಯಣ್ಣ, ರಾವ್ ಹಂಗೆ ಆಯ್ ಅಂತೇಳು ನೋಡಿ. ಅವ್ರು 5 ಗಾಡಿ ಓನರು, ಜಿಗ್ನಿ ಕಿಂಗ್ ಅಂತೇಳಿ. ನಮ್ಮ ಜಿಗ್ನಿ ಕಿಂಗ್. ನಮಗೆ ಯಾವ ಘಾಟಲ್ಲಿ ಹೋದ್ರು ಜಾಮು ಜಾಮು ಜಾಮು. ಕ್ಯಾಲಿಕಟ್ ಘಾಟಲ್ಲಿ ಬಂದಿದ್ದೀನಿ. ಹೆಚ್ಚು ಕಮ್ಮಿ 11 ಗಂಟೆ ಬಂದಿದ್ದು ನಾವು. ಈಗ ನೋಡಿ ಟೈಮು 12:10. ಫುಲ್ಲು ಜಾಮು. ಈ ಮಳೆ ಬೇರೆ ಬಿಡ್ತಾ ಇಲ್ಲ ನೋಡಿ. ಮಳೆ ಹೊಯ್ತಾ ಕುಂತೈತೆ. ಈ ಜಾಮ್ ಬೇರೆ ಎಷ್ಟೊತ್ತಿಗೆ ಕ್ಲಿಯರ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಯಪ್ಪ, ಎಲ್ಲಿ ಹೋದ್ರು, ಯಾವ ರೂಟಲ್ಲಿ ಹೋದ್ರು ನಮ್ಗೆ ಜಾಮು ಜಾಮ್ ಜಾಮ್. ಇತ್ತಾಗೆ ಮಲಗಂಗಿಲ್ಲ, ಕೂತ್ಕೊಳ್ಳಂಗಿಲ್ಲ ಹಂಗೆ. ಈಗ ಅಲ್ಲೊಬ್ಬ ಸರ್ದಾರ್ಜಿ ಅವ್ನು ಮಲಗಿದ್ದಕ್ಕೆ ಹೆಚ್ಚು ಕಮ್ಮಿ ಒಂದು 30 ಗಾಡಿ, 20-30 ಗಾಡಿ ಮುಂದಕ್ಕೆ ಹೋಗ್ಬಿಡ್ತು. ಹಾಂ, ಈಗ ಅವ್ನು ಹೋಗಿ ಎಬಸುಟ್ಟು ಬಂದಿದ್ದಕ್ಕೆ ಗಾಡಿ ಮೂವ್ ಆಗ್ತೈತೆ. ಯಪ್ಪ ದೇವ್ರೆ, ಯಾಕೆ ಈ ಥರ ಹೊಟ್ಟೆ ಬೇರೆ ಹಸ್ಬಿಟ್ಟೈತೆ. ಊಟ ಮಾಡಿಲ್ಲ ನಾವು. ಘಾಟ್ ಇಳಿಸ್ಬಿಟ್ಟು ಊಟ ಮಾಡೋಣ ಅಂತೇಳಿ ಏನೂ ಕಾಣ್ತಾ ಇಲ್ಲ. ಘಾಟ್ ಇಳಿಸ್ಬಿಟ್ಟು ಊಟ ಮಾಡೋಣ ಅಂತೇಳಿ ಬಂದ್ಬಿಟ್ಟು ಎಂತ ಎಡವಟ್ ಮಾಡ್ಕೊಂಡ್ರೆ, ನಮಗೆ ಕರೆಕ್ಟಾಗಿ ಜಾಮ್ ಆಗಿಲ್ಲ ಅಂದರೆ ಇಷ್ಟೊತ್ತಿಗೆ ಪಾಯಿಂಟಲ್ಲಿ ಹೋಗಿ ಅರ್ಧ ಗಂಟೆ ಆಗಿರೋದು. 11 ಗಂಟೆ 11:15 ಪಾಯಿಂಟ್ ರೀಚ್ ಆಗಬೇಕಾಯ್ತು. ಜಾಮ್ ಆಗಿರೋದಕ್ಕೆ 12:10 ಆದರೆ ಇನ್ನೂ ರೀಚ್ ಆಗಿಲ್ಲ. ಇನ್ನೂ ನಾನು ಹೆಚ್ಚು ಕಮ್ಮಿ 30 ಕಿಲೋಮೀಟ್ರ್ ಹೋಗ್ಬೇಕು ಪಾಯಿಂಟಿಗೆ. 30-35 ಕಿಲೋಮೀಟ್ರ್ ಹೋಗ್ಬೇಕು. ಈ ಘಾಟ್ ಇಳಿಸಿ ಹೋಗೋಷ್ಟೊತ್ತಿಗೆ ಹಿಂಸೆ ಆಗ್ಬಿಡ್ತದೆ. ಎಲ್ಲೂ ಹೋದ್ರೂ ಜಾಮ್, ಮಳೆ ಜಾಮ್, ಮಳೆ ಜಾಮ್. ಹೆಂಗಪ್ಪ ಓಡಿಸೋದು? ಬೆಂಗಳೂರಲ್ಲಿ ಹೋದರೆ ಲೋಡ್ ಇಲ್ಲ, ಅಲ್ಲೇ 2 ದಿನ ಲೋಡ್ ಮಾಡ್ಕೊಂಡು ಇಲ್ಲಿ ಬಂದರೆ ಹಿಂಗೆ 2 ದಿನ. ಬರೀ ಇದೇ ಆಗ್ಬಿಟ್ರೆ ಕಷ್ಟಕರ ಜೀವನ. ಬಸ್ಗಳು ಬರ್ತಾ ಇದ್ದಾವೆ, ಆ ಕಡೆಯಿಂದ ಗಾಡಿಗಳು ಬರ್ತಾ ಇದ್ದಾವೆ. ಕ್ಲಿಯರು ಅನ್ನೋದೇ ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು. ಈಗ ಆಲೇ 12:10, ಇನ್ನು ಎಷ್ಟೊತ್ತಾಗುತ್ತೆ ನೋಡ್ಬೇಕು. ಫೈನಲ್ ಆಗಿ 1:05 ಬಿಟ್ರೆ ಗಾಡಿ. ಇಬ್ನಿ ನೋಡಿ, 1:05 ಬಿಟ್ರು ಇಬ್ನಿ. ಈಗ ಘಾಟ್ ಇಳಿಸ್ಬೇಕು. ಈ ಇಬ್ನಿ ಒಳಗೆ, ಈ ರೋಡ್ ಒಳಗೆ ಆರಾಮಾಗಿ ಸೆಕೆಂಡ್ ಗೇರ್ ಹಾಕ್ಬಿಟ್ಟಿದ್ದೀನಿ. ನಿಧಾನಕ್ಕೆ ಹೋಯ್ತಾ ಇರೋದೇನೆ. ಟರ್ನಿಂಗ್ಗಳು ಕಾಣಲ್ಲ, ಅದು ಒಂದೇ ಟೆನ್ಷನು. ಮಳೆ ಬೇರೆ ಉಯ್ತಾನೆ ಐತಲ್ಲ. ಹೋಗೋಣ ಬರ್ರಿ. 12 ಕಿಲೋಮೀಟ್ರು. ಇವಾಗ ಟೈಮು 1:05. ತೋರಿಸ್ತೀನಿ ತಡ್ರಿ, ಗಾಡಿ ಹೋಗ್ಲಿ. ನೋಡಿ ಟೈಮು 1:05. 1:05 ಇಳಿಸೋಕೆ ಶುರು ಮಾಡಿದ್ದೀನಿ. 12 ಕಿಲೋಮೀಟ್ರು. ನೋಡಿ ಎಲ್ಲ ಮರಗಳೆಲ್ಲ ಬಿದ್ದಿರೋವು. ಎಷ್ಟೊತ್ತಾಗುತ್ತೆ ಅನ್ನೋದು ಕೆಳಗಿಳಿದು ತೋರಿಸ್ತೀನಿ. ಒಂದು ಟರ್ನ್ ಪಾಸ್ ಆಗಿ ಬಂದಿದ್ದೀನಿ. ಅಲ್ಲಿ ನೋಡಿ ಊರು ಕಾಣ್ತಿರೋದು ನೋಡ್ರ. ಎಲ್ಲ ಕೆಳಗಿಳಿದು ಹೋಗ್ಬೇಕು ಈಗ.
ಈ ಒನ್ ಟರ್ನ್ ಪಾಸ್ ಆದೆ. ಹೋಗೋಣ ಸ್ನೇಹಿತರೆ. ಊರು ಕಾಣ್ತಾ ಇರೋದು, ಬಸ್ ಬಂದ್ಬಿಡ್ತು ಸ್ನೇಹಿತರೆ. ಅರ್ಧ ಘಾಟ್ ಇಳಿಸ್ಕೊಂಡು ಬಂದಿದ್ದೀನಿ. ಈ ಏರ್ ಪಿನ್ ಬೆಂಡ್ ಅಂತೂ ಭಾರಿ ಫೇಮಸ್ ಏರ್ ಪಿನ್ ಬೆಂಡ್ ಇದು. ನೋಡಿದೆ ನೋಡಿದ್ದು ಅಲ್ಲಿ ಹೋಗಿ ಹಂಗೆ ಒಂದು ಹೊಡಿಬೇಕು. ಇಲ್ಲಿ ಮೇಲ್ಗಡೆಯಿಂದ ಇಲ್ಲೊಂದು ಟರ್ನ್ ಹೊಡೆದಿದ್ದೀನಿ, ಅಲ್ಲೊಂದು ಟರ್ನಿಂಗ್, ಅಲ್ಲೊಂದು ಟರ್ನಿಂಗು. ಇನ್ಸ್ಟಾಗ್ರಾಮಲ್ಲೆಲ್ಲ ಭಾರಿ ಫೇಮಸ್ ಏರ್ ಪಿನ್ ಬೆಂಡ್ ಇದು. ಎರಡನೇದು, 3, 4 ಟೋಟಲ್. ಈ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಅವ್ರ ರೀಲ್ಸು. ಬಾರಣ್ಣ ಕಾರ್ನವನೇ ಬಾ ನೋಡಿ. ಇವಾಗ ಪೂರ್ತಿ ಲಾಂಗಲ್ಲಿ ಹೋಗಿ ಎಳಿಬೇಕು. ಇದೇ ಜಾಗದಲ್ಲಿ 3 ಏರ್ ಪಿನ್ ಬೆಂಡ್ ಬರುತ್ತೆ. ಇದು ಎರಡನೇದು, 3, 4 ನೋಡಿ. ಕಟ್ ಮಾಡ್ತಾ ಕೆಳಗೆ ತಿರುಗ್ಬಿಡ್ತು. 90% ಘಾಟ್ ಕೆಳಗೆ ಇಳಿಸ್ಬಿಟ್ಟು ಮೇಲ್ಗಡೆ ಗಾಡಿ ಇಳಿತಾ ಇದೆ ನೋಡಿ. ನಮ್ಮ ಜೊತೆ ಬಂದಿರೋ ಹುಬ್ಳಿ ಗಾಡಿ ನೋಡಿದ್ರ. 90% ಘಾಟ್ ಇಳಿಸಿ ಕೆಳಗಡೆ ಬಂದ್ಬಿಟ್ವಿ. ಇನ್ನು ಒಂದು ಏರ್ ಪಿನ್ ಬೆಂಡ್ ಐತೆ. ಟೋಟಲು 9ರಲ್ಲಿ 8 ಇಳಿದ್ಬಿಟ್ವಿ. ಇನ್ನು ಒಂದಿರೋದು, ಅದು ಇನ್ನು ಮುಂದೆ ಭಾಳ ದೂರ ಹೋಗ್ಬೇಕು. 1-1.5 ಕಿಲೋಮೀಟ್ರ್ ಹೋಗ್ಬೇಕು. ಇನ್ನೆಲ್ಲ ಘಾಟೆಲ್ಲ ಇಳಿಸಿ ಕೆಳಗಡೆ ಬಂದೇ ಬಿಟ್ವಿ. ಕೆಳಗಡೆ ಎಲ್ಲ ಗೇಟೆಲ್ಲ ಹಾಕಿದ್ದೆಲ್ಲ ಪಾಸ್ ಮಾಡ್ಕೊಂಡು ಟೈಮ್ ನೋಡಿ ಇವಾಗ 2:15. ಅಲ್ಲಿಗೆ 1 ಅವರ್ 10 ನಿಮಿಷ ತಗೊಂಡಿದ್ದೀನಿ ಘಾಟ್ ಇಳಿಸೋಕ್ಕೆ. 1 ಅವರ್ 10 ನಿಮಿಷ ತಗೊಂಡಿದ್ದೀನಿ. ಇಲ್ಲಿ ಟೀ ಅಂಗಡಿ ಇರಂಗೈತೆ, ಟೀ ಕುಡಿಯೋಣ. ಗಾಡಿ ನಿಲ್ಸೋಕ್ಕಾಗಲ್ಲ, ಟರ್ನಿಂಗು. ಇಲ್ಲಿ ಗಾಡಿ ನಿಲ್ಸೋಕ್ಕಾಗಲ್ಲ. ಮುಂದೆ ಎಲ್ಲರೂ ಇದ್ರೆ ಟೀಗೆ ಕುಡ್ಕೊಂಡು ಹೋಗೋಣ. ಇನ್ನು 10 ಕಿಲೋಮೀಟ್ರ್ ಐತೆ ಅಷ್ಟೇ ಪಾಯಿಂಟ್. ನಮಗೆ ಆರಾಮಾಗಿ ಹೋಗೋಣ. ಕಾಲೇಜ್ ಒಳಗಡೆ ಹೋಗ್ತಾ ಇದ್ದೀನಿ. ಅಪ್ಪು ನೋಡಿ ಹೆಂಗೈತೆ. ಸೀಗೇರಲ್ಲಿ ಹತ್ತಿಸ್ತಾ ಇದ್ದೀನಿ. ಅಪ್ಪ ನೋಡಿ. ಹೆಂಗೋ ಬಂದಂಗೆ ಒಳಗಡೆನೆ ಬಿಟ್ಟ. ಆದ್ರೆ ಸಿಕ್ಕಾಬಿಟ್ಟೆ ಅಪ್ಪು. ಇಲ್ಲೆಲ್ಲಿ ಹೋಗುತ್ತಪ್ಪ ದಾರಿ? ಇಲ್ಲೆಲ್ಲಿ ಹೋಗುತ್ತೆ ದಾರಿ ಅಂತ. ಯಪ್ಪ 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 ಯಪ್ಪ. ಇಲ್ಲೆಲ್ಲ ಒಬ್ಬ ಇರ್ತಾನೆ ಸೆಕ್ಯೂರಿಟಿ ಅಂದ. ಎಲ್ಲವನಪ್ಪ? ಹಿಂಸೆ ಅಂದ್ರೆ ಹಿಂಸೆ ನೋಡಿ. ಇದು ಹೆಂಗೈತೆ ತಟ್ಟು. ಇವಾಗ ಕಾಣುತ್ತೆ ನೋಡಿ. ಇದು ನೋಡಿ ಹೆಂಗೈತೆ ಜಾಗ. ಇಷ್ಟೇ ಜಾಗ. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲಪ್ಪ ಇದೇನಂದರೆ ನಮ್ಮ ಕ್ಯಾಲಿಕೇಟ್ ಪಾಯಿಂಟಿಗೆ ಬಂದ್ಬಿಟ್ಟೆ. ರಾತ್ರಿ ನೋಡಿರ್ತೀರ ಎಷ್ಟು ಗಂಟೆಗೆ? 4 ಗಂಟೆ 4:15 ಬಂದೆ. ಮಲಗಿದ್ದು ಟೈಮ್ ನೋಡಿ 9 ಗಂಟೆಗೆ ಎದ್ದೆ. ಇವಾಗ 9:15. ಇವ್ರು ಖಾಲಿ ಮಾಡೋದು ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಖಾಲಿ ಮಾಡೋದು ಒಂದು ಕತೆ. ಆದರೆ ನಮ್ಮದು ಪಿಕ್ಚರ್ ಹೆಂಗೆ ಬಿಟ್ಟುಬಿಟ್ಟಿದೆ ಅಂತ ರಾತ್ರಿ ನಾನು ಒಂದು ಸ್ವಲ್ಪ ಎಡವಟ್ಟು ಮಾಡ್ಕೊಂಬಿಟ್ಟೆ. ಎಡವಟ್ಟೇನಿಲ್ಲ, ಆಲ್ರೆಡಿ ಒಂದು ಗಾಡಿ ಬಂದಿದೆ, ಖಾಲಿಯಾಗಿದೆ ಅನ್ನೋ ಹೇಳಿದ್ರು. ಅಲ್ಲಿ ನಮಗೆ ಕಂಪ್ನಿಯವರು ಹೇಳಿದ್ರು, ಪಾಲ್ಟಿನೂ ಹೇಳ್ದ, ಸೆಕ್ಯೂರಿಟಿನೂ ಹೇಳಿದ್ರು ಆಲ್ರೆಡಿ ಒಂದು ಗಾಡಿ ಬಂದು ಖಾಲಿಯಾಗಿದೆ ಅಂತ. ಅದನ್ನೇ ಉದ್ದೇಶ ಇಟ್ಕೊಂಡು ಸೀದಾ ಒಳಗೆ ಬಂದ್ಬಿಟ್ಟೆ. ವೀಡಿಯೋದಲ್ಲಿ ನೋಡಿರ್ತೀರ, ನೈಟ್ ವೀಡಿಯೋದಲ್ಲಿ ಫುಲ್ಲು ಅಪ್ಪತ್ತಿದ್ದು. ಹತ್ಬಿಟ್ಟು ಹಾಗೆ ಕೆಳಗೆ ಇಳಿಬೇಕು. ಇಳಿದ್ಬಿಟ್ಟಿದ್ದೀನಿ. ಏನಪ್ಪ ಸಮಸ್ಯೆ ಅಂದರೆ, ಇದು ಬಂದ್ಬಿಟ್ಟು ಕಾಲೇಜು ಯಾವುದೋ ಅವನಿ ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜ್ ಏನೋ ಐತೆ ಇದು. ಯಪ್ಪ ಜಾಗ ಹೆಂಗೈತೆ ಅನ್ನೋದು. ಮಳೆ ನಿಂತಿಲ್ಲ ನೋಡಿ, ವೈಪರ್ ಆಗ್ತದೆ. ಇಲ್ಲಿ ಜಾಸ್ತಿ ವಿಡಿಯೋನೂ ಮಾಡೋಂಗಿಲ್ಲ. ಏನಕ್ಕಂದರೆ ಇಲ್ಲಿ
ಕಾಲೇಜು ಮತ್ತು ಹಾಸ್ಟೆಲ್ ಇರ್ಬೇಕು ಅನ್ಸುತ್ತೆ. ಎಲ್ಲ ಲೇಡೀಸ್ಗಳೇ ಸಿಕ್ಕಾಬಟ್ಟೆ ಅವರೇ ಇಲ್ಲಿ. ವೀಡಿಯೋ ಮಾಡೋಂಗಿಲ್ಲ. ಆಮೇಲೆ ನಮ್ಮ ವೀಡಿಯೋದಲ್ಲಿ ಲೇಡೀಸ್ ಬಂದರೆ ಆಮೇಲೆ ರಾಮಾಯಣ ಆಗ್ಬಿಡ್ತವೆ. ಸೆಕ್ಯೂರಿಟಿಗಳೆಲ್ಲ ಅವರೇ. ಸಮಸ್ಯೆ ಏನಪ್ಪ ಅಂದರೆ ದೊಡ್ಡ ಸಮಸ್ಯೆ. ಗಾಡಿ ಒಳಗಡೆ ಬಂದುಬಿಟ್ಟಿದ್ದೀನಿ. ಜಾಗ ನೋಡಿ, ಇಲ್ಲಿ ನೋಡಿ ಹಿಂಗೈತೆ, ಇಲ್ಲಿ ನೋಡಿ ಹಿಂಗೈತೆ, ಅಷ್ಟೇ ಜಾಗ. ಅಲ್ಲೇ ಡೆಡ್ ಎಂಡು. ಆ ಗಾಡಿ ಇಂತೈತಲ್ಲ ಅದಕ್ಕಿಂತ ಸ್ವಲ್ಪ ಕೆಳಗೆ ಹೋದ್ರೆ ಆ ಕಲ್ಲು ಐತಲ್ಲ ನೋಡಿ, ಅಲ್ಲಿಗೆ ಡೆಡ್ ಎಂಡು. ಇಲ್ಲಿ ನನ್ನ ಗಾಡಿ ತಿರುಗ್ಸೋಕ್ಕಾಗೋದಿಲ್ಲ. ಹಿಂಗೆ ಗಾಡಿನ ತಿರುಗ್ಸೋಕ್ಕಾಗಲ್ಲ. ಅಲ್ಲಿಂದ ಫ್ರಂಟಲ್ಲಿ ಬಂದುಬಿಟ್ಟಿದ್ದೀನಿ. ಆದರೆ ಇವಾಗ ಇಲ್ಲಿಂದ ರಿವರ್ಸೇ ಹೋಗ್ಬೇಕು. ರಿವರ್ಸು ನೋಡಿ ಈ ಜಾಗದಲ್ಲಿ, ಈ ಕೆಸರಲ್ಲಿ ಇಲ್ಲಿ ಲೋಡ್ ಗಾಡಿನೇ ರಿವರ್ಸ್ ಹೋಗ್ತಾ ಇಲ್ಲ. ಆಲ್ರೆಡಿ ಇಲ್ಲಿ ಕಾಣ್ತಿರ್ಬೋದು ನೋಡಿ, ಆಲ್ರೆಡಿ ಎಲ್ಲ ಬೆಟ್ಟನೇ ಗುಡ್ಡನೇ. ಲೋಡ್ ಗಾಡಿನೇ ರಿವರ್ಸ್ ಹೋಗ್ತಾ ಇಲ್ಲ. ಇನ್ನು ಖಾಲಿ ಗಾಡಿ ರಿವರ್ಸ್ ಹೆಂಗೆ ಹೋಗುತ್ತಪ್ಪ ಅನ್ನೋದೇ ತಲೆ ಕೆಟ್ಟ ಕೆರೆ ಹೋಗ್ಬಿಡುತ್ತೆ ನಮಗಂತೂ. ಏನು ಮಾಡೋದಪ್ಪ, ಹೋಗೋದೇ ಇಲ್ಲ. ಒಟ್ಟು ಗಾಡಿನೇ ಹೋಗಲ್ಲ, ಎಳ್ಕೊಂಡೇ ಹೋಗ್ಬೇಕು. ಇಲ್ಲಿಂದ ಒಂದು ಅಪ್ ಐತೆ ಹಿಂದ್ಗಡೆ, ಬರೀ ಒಂದು 100 ಮೀಟ್ರ್ ಅಷ್ಟೇ, 100-150 ಮೀಟ್ರ್ ಒಂದು ಅಪ್ ಐತೆ. ಆ ಅಪ್ಪು ಲೆವೆಲ್ ರೋಡ್ ಐತೆ, ಅಲ್ಲಿವರೆಗೆ ಎಳ್ಕೊಂಡು ಹೋಗ್ಬಿಟ್ರೆ ಅಲ್ಲಿಂದ ಸ್ವಲ್ಪ ತಾರ್ ರೋಡ್ ಐತೆ. ಆ ತಾರ್ ರೋಡ್ ಪೂರ್ತಿ ಡೌನ್ ಗೇಟಿಗೆ. ಆ ಡೌನಲ್ಲಿ ಬೇಕಾದ್ರೆ ರಿವರ್ಸು ನಿಧಾನಕ್ಕೆ ಹೋಗ್ಬಿಡ್ತದೆ ಡೌನಲ್ಲಿ. ಅಲ್ಲಿ ಹೋಗಿ ಗೇಟಿಂದ ಹೋಗ್ಬಿಡ್ಬೋದು. ಒಟ್ಟಿನಲ್ಲಿ ಈ ಅಪ್ ಹತ್ತವರೆಗೂ, ಆಮೇಲಿಂದ ಫ್ರೀ ಆದಾಗ, ಜನಗಳೆಲ್ಲ ಸ್ವಲ್ಪ ಕಮ್ಮಿ ಆದಾಗ ತೋರಿಸ್ತೀನಿ. ಯಾಕಂದರೆ ಇಲ್ಲಿ ಕಾಲೇಜು, ಆಮೇಲೆ ಇವತ್ತು ಶನಿವಾರ ಬೇರೆ. ಏನೋ ಮನೆಗೇನೋ ಹೋಗಂಗೆ ಅವ್ರು ಎಲ್ಲರೂ ಕಾರಲ್ಲಿ ಬಂದು ಅವ್ರ ಫ್ಯಾಮಿಲಿ ಎಲ್ಲ ಬಂದು, ಪೇರೆಂಟ್ಸ್ ಎಲ್ಲ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನೆಲ್ಲ ಒಬ್ಬೊಬ್ಬರಾಗಿ. ಹಂಗಾಗಿ ಇಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ತೋರಿಸ್ತೀನಿ ಜಾಗ. ಒಟ್ಟಿನಲ್ಲಿ ಪಿಕ್ಚರ್ ಅಂತೂ ಬಿಟ್ಬಿಡೈತೆ. ಈಗ ನೋಡಿ ಸೀದಾ ಅಲ್ಲಿ ತಗೊಂಡೋಗೋದು, ಆ ಗಾಡಿ ಅಲ್ಲಿ ನಿಲ್ಸೋದು ನೋಡಿ. ಆ ಕಡೆ ಈ ಕಡೆ ಈ ಜಾಗ ನೋಡಿ, ಜಾಗದಾಗೆಲ್ಲ ಖಾಲಿ ಮಾಡ್ತಾರೆ. ಇಲ್ಲೆಲ್ಲ ಖಾಲಿ ಮಾಡ್ತಾರೆ. ಖಾಲಿ ಮಾಡಿಬಿಟ್ಟು ಹಂಗೆ ರಿವರ್ಸ್ ಹೋಯ್ತಾ ಇರೋದು. ಹಂಗೇ ರಿವರ್ಸ್ ಹೋಯ್ತಾ ಇರೋದು ನೋಡಿ. ಹಿಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡೋದು, ಇಲ್ಲೊಬ್ರು ಹೋಗ್ತಾ ಇದ್ದಾರೆ. ಹಂಗೇ ರಿವರ್ಸ್ ಹೋಯ್ತಾ ಇರೋದು ನೋಡಿ. ಹಿಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡೋದು, ಇಲ್ಲೊಬ್ರು ಹೋಗ್ತಾ ಇದ್ದಾರೆ ಸೈಡಲ್ಲಿ. ಅವೆಲ್ಲ ಆಮೇಲೆ ಸಡನ್ನಾಗಿ ವೀಡಿಯೋಗಳಲ್ಲಿ ಬಂದ್ಬಿಟ್ರೆ ಸಮಸ್ಯೆಗಳು. ಆಮೇಲೆ ಯಾರೋ ನೋಡ್ಬಿಟ್ಟು ವೀಡಿಯೋ ಮಾಡ್ತಿದ್ದೀಯ ಹಂಗೆ ಹಿಂಗೆ ಅಂತ ಎಗರಾಡ್ಬಿಡ್ತಾರೆ. ಅದಕ್ಕೆ ಬೇಡ. ಸೈಡಲ್ಲಿ ಮಾತ್ರ ಚೆನ್ನಾಗೈತೆ ವ್ಯೂ ಎಲ್ಲ ನೋಡಿ. ಒಟ್ಟಿನಲ್ಲಿ ಗುಡ್ಡನೇ. ಈ ಕಡೆ ಎಲ್ಲ ಕಾಡು. ಈ ಕಡೆಯಿಂದ ಯಾರು ಬರ್ಬಾರ್ದು ಅಂತ ಒಳ್ಳೊಳ್ಳೆ ಇದಾಕ್ಬಿಟ್ಟವ್ರೆ. ಒಳ್ಳೆ ಕಾಡು. ಒಟ್ಟಿನಲ್ಲಿ ನಮ್ದಂತೂ ಪಿಕ್ಚರ್ಗೆ ಬಿಟ್ಬಿಡೈತೆ. ಖಾಲಿ ಮಾಡಿ ಆಚೆ ಹೋಗೋವರೆಗೂ ಪಿಕ್ಚರ್ ಬಿಟ್ಟಂಗೇನೆ. ಇಟಾಚಿ ಒಂದು ಐತೆ ದೊಡ್ಡದಾಗಿ, ನಿಧಾನಕ್ಕೆ ಕೇಳ್ಕೊಂಡು ತಗೊಂಡು ರೋಡಿಗೆ ಬಿಟ್ಬಿಡ್ತಾನೆ. ಒಟ್ಟಿನಲ್ಲಿ ಸಾಯಂಕಾಲ ಮಾಡ್ತಾರೆ. ಮಾಡಲಿ. ಈಗ ನಾವು ಅಡುಗೆ ಮಾಡ್ಕೊಳ್ಳೋಣ. ಊಟಕ್ಕೇನೋ ವ್ಯವಸ್ಥೆ ಮಾಡೋಣ. ಯಾಕಂದರೆ ಇಲ್ಲಿ ಒಂದು ಟೀ ಅಂಗಡಿ ಇಲ್ಲ, ಏನಿಲ್ಲ. ಪೂರ್ತಿ ಕಾಲೇಜ್ ಗ್ರೌಂಡು. ಟೀ ಅಂಗಡಿನೂ ಇಲ್ಲ, ಹೋಟ್ಲು ಇಲ್ಲ, ಏನೂ ಇಲ್ಲ. ಆಮೇಲೆ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನೆಟ್ವರ್ಕ್. ನಂದು ಮೇನು ನೆಟ್ವರ್ಕೇ ಇಲ್ಲ ಇಲ್ಲಿ. ಏರ್ಟೆಲ್ ನೆಟ್ವರ್ಕ್ ಐತೆ, ಜಿಯೋದು ನೆಟ್ವರ್ಕ್ ಇಲ್ಲವೇ ಇಲ್ಲ. ಇಲ್ಲಿ ಗಾಡಿಯಾಗಿ ಕೂತ್ಕೊಂಡಿರಲಿಲ್ಲ. ಅಲ್ಲಿ ಹೋದರೆ ಒಂದು ಪಾಯಿಂಟ್ ಬರ್ತೈತೆ. ಇವಾಗ ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗಿ ಒಂದು ಪಾಯಿಂಟ್ ಬಂತು. ಆಮೇಲೆ ನಮ್ಮ ಓನರ್ ಫೋನ್ ಮಾಡಿ ಹೇಳಿ ನಂದು ಏರ್ಟೆಲ್ ಸಿಮ್ಗೆ ರೀಚಾರ್ಜ್ ಮಾಡ್ಕೊಂಡೆ. ರೀಚಾರ್ಜ್ ಇರಲಿಲ್ಲ, ರೀಚಾರ್ಜೇ ಮಾಡಿದ್ದಿಲ್ಲ. ಅದನ್ನ ಇವಾಗ ರೀಚಾರ್ಜ್ ಮಾಡ್ಕೊಂಡೆ. ಯಾರಿಗಾರ ಮನೆಗೇ ಫೋನ್ ಮಾಡ್ಬೇಕಂದ್ರೆ ಏರ್ಟೆಲ್ ರೀಚಾರ್ಜಿಂದ ಫೋನ್ ಮಾಡಿ ಮಾತಾಡ್ಬೇಕು ಅಷ್ಟೇ, ಏರ್ಟೆಲ್ ಸಿಮ್ಮಿಂದ. ಸರಿ ಆಯಿತು. ಈಗೆಲ್ಲ ಬರೋಕ್ಕೆ ಶುರುವಾದರು. ಯಾಕೆ ಬೇಕು ವೀಡಿಯೋ ಮಾಡ್ತಾಯಿದ್ದಾರೆ, ಸಮಸ್ಯೆಗಳಾಗ್ತವೆ. ಮತ್ತೆ ಫಸ್ಟ್ ಅಡುಗೆ ಮಾಡೋಣ, ಆಮೇಲೆ ನೋಡೋಣ. ಸಂಜೆ 5-5:15 ಆಗಿ ಹೊರ್ತು ನಮ್ಮನ್ನು ಯಾರು ಕೇಳೋರೇ ಇಲ್ಲ. ಈ ಜಾಗ ನೋಡಿ, ಇದೇ ಜಾಗ. ಈ ಅಪ್ಪು ರಿವರ್ಸ್ ಹೋಗ್ಬೇಕು ನೋಡಿ. ಕಲ್ಲೈತೆ, ಹಿಂಗೆ ರಿವರ್ಸ್ ಹತ್ತಿ ಹಂಗೆ ಮೇಲಕ್ಕೆ ಹೋಗ್ಬೇಕು. ಗಾಡಿ ಹೋಗಲ್ಲ. ಮತ್ತಿಲ್ಲ ಅಲ್ಲಿವರೆಗೂ ಇಲ್ಲೆಲ್ಲ ಖಾಲಿ ಮಾಡ್ತಾರಂತೆ. ಕೆಳಗವರೆಗೂ ಖಾಲಿ ಮಾಡ್ತಾರೆ. ವ್ಯೂ ಮಾತ್ರ ಅಷ್ಟೇ ಚೆನ್ನಾಗವೆ ಇಲ್ಲಿ. ನಮ್ಮ ಗಾಡಿನೇ ನಿಂತಿರೋದು ನೋಡಿ ವ್ಯೂ ಅಲ್ಲಿ. ಈಗ ಹತ್ತಿ ಇದು ಹೋಗೋದೇ ಮೇನು. ಇಟಾಚಿ ಬೆಳಗ್ಗೆ ಬರುತ್ತೆ ಅಂತ. ಈಗ ನೈಟ್ ಖಾಲಿ ಮಾಡ್ತಾರಂತ. ಒಟ್ಟಿನಲ್ಲಿ ಖಾಲಿ ಮಾಡಿ ಬೆಳಗ್ಗೆ ಇಟಾಚಿ ಬಂದು, ಇಟಾಚಿ ಮೇಲೆ ಐತೆ, ಬೆಳಗ್ಗೆ ಬಂದು ಎಳ್ಕೊಂಡು ಹಾಕ್ತಾರಂತಪ್ಪ. ಎಳ್ಕೊಂಡೋಗಿ ಮೇಲೆ ಬಿಡ್ತಾರಂತೆ. ಆರಾಮಾಗಿ ಕೂತ್ಬಿಟ್ಟಿದ್ವಿ ಇಲ್ಲಿ. ಏನು ಮಾಡೋಣ, ನೆಟ್ವರ್ಕ್ ಇಲ್ಲ, ಟವರ್ ಇಲ್ಲ. ಏರ್ಟೆಲಲ್ಲಿ 1 ಪಾಯಿಂಟ್ 2 ಪಾಯಿಂಟ್ ಬರುತ್ತೆ. ಜಿಯೋ ಅಂತೂ ಫುಲ್ ಸತ್ತೋಗಿದೆ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಬರುತ್ತೆ. 1 ಪಾಯಿಂಟ್ ಅದೇ ನೆಟ್ಟು. ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಬೇಕಂದ್ರೆ ಒಂದು ರೀಲ್ಸ್ ಕಂಪ್ಲೀಟ್ ಮಾಡೋಕ್ಕೆ 1 ನಿಮಿಷ 2 ನಿಮಿಷ ತಗೋತೈತೆ. 1 ಸೆಕೆಂಡ್ ರೀಲ್ಸ್ನ 2 ನಿಮಿಷ 3 ನಿಮಿಷದವರೆಗೂ ತಗೋತೈತೆ.
ಏನಕ್ಕಪ್ಪ ಅಂದರೆ ಇದು ಕಾಲೇಜ್ ಅಲ್ವಾ, ಹಾಸ್ಟ್ಲ್ ವಿತ್ ಕಾಲೇಜು, ಫೋನೆಲ್ಲ ಅಲೋ ಇಲ್ಲ, ಹಂಗಾಗಿ ನೆಟ್ವರ್ಕ್ ಫುಲ್ ಕಡಿಮೆ ಇಲ್ಲಿ. ಇವರು ಇಲ್ಲಿ ಕೆಲಸ ಮಾಡೋರಿಗೆಲ್ಲ ಎಂಪ್ಲಾಯೀಸ್ಗಳಿಗೆಲ್ಲ ಇದು ಕೊಟ್ಟವ್ರೆ, ವಾಕಿ ಟಾಕಿ ಕೊಟ್ಟವ್ರೆ. ಹಾಗಾಗಿ ಇಲ್ಲಿ ನೆಟ್ವರ್ಕ್ ಫುಲ್ ಕಡಿಮೆ ಐತೆ. ಏನು ಮಾಡೋಕ್ಕಾಗಲ್ಲ. ಮಳೆಗೆ ಕಡಿಮೆ ಆಗೈತೆ, ಅಂಥದ್ದೇನಿಲ್ಲ. ಸ್ವಲ್ಪ ಮೋಡ ಐತೆ. ಮಳೆ ಏನು ಬರೋಂಗೆ ಕಾಣಲ್ಲ. ಬೆಳಗಿಂದೇನು ಅಷ್ಟೇನು ಬಂದಿಲ್ಲ. ಒಂದು 5 ನಿಮಿಷ ಬರುತ್ತೆ, ಒಂದು 10 ನಿಮಿಷ ಬರುತ್ತೆ, ಮತ್ತೆ ಬರಲ್ಲ. ಆ ಥರ ಬಂದೈತೆ ಅಷ್ಟೇ. ಅಂಥ ಮಳೆ ಏನು ಬಂದಿಲ್ಲ ನಮ್ಮ ಗೋವಾದಲ್ಲಿ ಬಂದಂಗೆ. ನೋಡೋಣ ಎಷ್ಟೊತ್ತಾಗುತ್ತೆ ಏನಾಗ್ತಂತೆ. ಎಲ್ಲ ಹೊಂಟೋಗ್ಬಿಟ್ರೆ ಖಾಲಿ ಕೂತಿದ್ದೀನಿ ನಾನು ಒಬ್ಬನೇ. ಕುಡ್ಕೊಂಬತ್ತೀನಂತ ಹೋಗೋರು ಲೇಬರ್ಗಳು ಬಂದಿಲ್ಲ ಕಾಣುತ್ತೆ. ಇಲ್ಲ ಹಾಸಿ ನೋಡಂಗೆ ಹತ್ತಿ ಅಲ್ಲಿ ಟರ್ನಿಂಗ್, ಅದು ರಿವರ್ಸ್. ಆ ಟರ್ನಿಂಗ್ ಹತ್ತಿ ಹಂಗೆ ಮೇಲಕ್ಕೆ ಹೋಗ್ಬೇಕು. ಮೇಲೆ ಹೋಗ್ಬಿಟ್ರೆ ಸಾಕು, ಅಲ್ಲಿಂದ ಡೌನು ರಿವರ್ಸ್ ಹೋಗ್ಬಿಡ್ತೈತೆ. ಡೌನಲ್ಲಿ ಈ ಜಾಗ ಹತ್ತಬೇಕಷ್ಟೇ. ಆ ಮಣ್ಣು ಗುಡ್ಡ ಐತಲ್ಲ, ಆ ಗುಡ್ಡೆಯಿಂದ ಸ್ವಲ್ಪ ಅಲ್ಲಿವರೆಗೂ ಅಷ್ಟೇ, ಆಮೇಲೆಲ್ಲ ಹತ್ತು ಹೋಗ್ಬಿಡ್ತೈತೆ ಗಾಡಿ. ಇಲ್ಲೇ ಹತ್ತಲಿಲ್ಲ ನೋಡಿ, ನೆನ್ನೆ ಇಲ್ಲೇ ಸ್ವಲ್ಪ ಸೈಡಿಗೆ ಬಿಡೋಣ ಅಂತ ಹೋದಿಗೆ ಉಜ್ಕೊಂಡು ನಿಂತೈತೆ. ಒಂದು ಸಲ ಟ್ರೈ ಮಾಡಿದೆ, 2 ಸಲ ಟ್ರೈ ಮಾಡಿದೆ, ಬಿಟ್ಬಿಟ್ಟೆ ಅಷ್ಟೇ. ಇನ್ನೊಂದು ಸ್ವಲ್ಪ ಸೈಡ್ಗೆ ಹಾಕು, ಅಲ್ಲಿವರೆಗೂ ಕಾರ್ಗಳು ಬರ್ತವೆ ಅಂದರು. ಬಿಡೋಕ್ಕೆ ಹೋದೆ, ಹತ್ತಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ ಅಷ್ಟೇ. ನೋಡಿ ಈ ಕಲ್ಲುಗಳು ದೊಡ್ಡ ದೊಡ್ಡ ಕಲ್ಲು. ಈ ಕಲ್ಲಿಲ್ಲ ಅಂದರೆ ಏನೋ ಒಂದು ಒಟ್ಟ ರಿವರ್ಸ್ ಹತ್ತಲ್ಲ ಇದು. ಈ ಕಲ್ಲಿರೋದಕ್ಕೂ ಹಿಂಸೆ ಆಗ್ತೈತೆ ಇಲ್ಲಿ. ನೋಡಿ ನಮ್ಮ ಟಯರ್ಗಳು ಎಲ್ಲಿ ಬಂದೈತಿ, ಇಲ್ಲಿ ಬಂದೈತೆ ಟಯರ್. ನೋಡಿ ಇದು ಪೂರ್ತಿ ಅಪ್ಪು. ಇಲ್ಲಿ ಹತ್ತೋದೇ ಇಲ್ಲ ನಮ್ಮ ಗಾಡಿ. ಇಲ್ಲಿ ಹತ್ತಿರ ಮುಗೀತು. ನೋಡಲ್ಲಿ ಇಟಾಚ್ ಐತಲ್ಲ, ಅಲ್ಲಿ ಲೆವೆಲ್, ಅಲ್ಲಿಂದ ಆ ಕಡೆ ಆರಾಮ ಹೋಗ್ಬಿಡ್ತದೆ. ಇಲ್ಲಿವರೆಗೂ ಅಷ್ಟೇ ನೋಡಿ ಈ ಜಾಗ. ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಷ್ಟೇ. ಎಳ್ಕೊಬಂದು ಬಿಡ್ತಾನೆ, ಇಲ್ಲಿಂದ ಈ ಕಡೆ ಆರಾಮಾಗಿ ಹೋಗ್ಬಿಡ್ತೈತೆ. ಇದೇ ಇಟಾಚಿ ಎಳ್ಕೊಂಡು ಬರೋದು. ಲೇಬರ್ಗಳು ಮನೆ ನೋಡಲ್ಲ ಐತೆ. ಸದ್ಯಕ್ಕೆ ನಮ್ಮ ಗಾಡಿ ಹೋಗೋಣ. ಎಲ್ಲ ರಬ್ಬರ್ ತೋಟಗಳು ನೋಡಿ, ಎಲ್ಲ ರಬ್ಬರ್ಗಳು ತೋಟ. ರಬ್ಬರ್ ಮರಗಳು ಇವೆಲ್ಲ. ಇದೊಂದು ಜಾಗ ಎಳ್ಕೊಂಡು ಬಂದ ಅಂದರೆ ಅಲ್ಲಿಂದ ಫ್ರೀಯಾಗಿ ಹೋಗ್ತದೆ ಗಾಡಿ. ಫೈನಲ್ಲಾಗಿ 6 ಗಂಟೆಗೆ ಶುರು ಮಾಡಿದ್ದಾರೆ ಖಾಲಿ ಮಾಡೋಕ್ಕೆ. 6 ಗಂಟೆ ಟೈಮ್ ಶುರು ಮಾಡಿದ್ದಾರೆ ಖಾಲಿ ಮಾಡೋಕ್ಕೆ. ನೋಡಿ ಅಲ್ಲಿ ನಿಲ್ಲಿಸಿದ್ದೆ, ಅಲ್ಲಿಂದ ಇಲ್ಲಿ ತಂದವರು. ನೋಡೋಣ ಎಷ್ಟೊತ್ತು ಮಾಡ್ತಾರಂತ. ಟೈಮ್ ಇವಾಗ 6:10. 8 ಜನ ಅವರ ಖಾಲಿ ಮಾಡೋರು ಎಷ್ಟೊತ್ತಿಗೆ ಮಾಡ್ತಾರೆ ಗೊತ್ತಾಗುತ್ತೆ. আমার বাপ যত ঘাম সাথে স্পিড ব্রেক আছে ফাটবো এই ঘুম আছে না, কত মাথা খারাপ হয়ে গিয়ে নেয়ার 1 কম 100 লাস্ট লাইন আরে আর 0 কম 100 0 কম 100 सकते हैं कि नहीं बैठेगा ना? नहीं बैठेगा, गिर जाएगा। किस लिए? अब थोड़ा ऊपर चढ़ो के ಹಿಂಗೋ ಖಾಲಿ ಮಾಡ್ಕೊಂಡು ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಗಾಡಿ ತಗೊಂಡು ಆಚೆ ಬಂದ್ವಿ. ಹಗ್ಗ ಎಲ್ಲ ಕಟ್ಟಾಗಿ, ದಪ್ಪದ ಹಗ್ಗ ತಗೊಬಂದಿರೋ ಅವೆಲ್ಲ ಕಟ್ಟಾಗಿ ಏನೇನೋ ಸಾಹಸ ಮಾಡಿ
ತಗೊಂಡು ಆಚೆ ಬಂದೆ, ಮಳೆ ಬರ್ತೈತೆ. ಮುಂದೆ ಎಲ್ಲರೂ ನಿಲ್ಲಿಸಿ ಫಸ್ಟು ಟೀ ಕುಡಿಬೇಕು. ಬೆಳಗ್ಗೆಯಿಂದ ಒಂದು ಟೀ ಕುಡ್ದಿಲ್ಲ. ಟೀ ಸ್ವಲ್ಪ ಏನಾರು ಸ್ನ್ಯಾಕ್ಸ್ ತಿನ್ಕೊಂಡು ಗಾಡಿಯಲ್ಲಿ ಅನ್ನ ಸಾರು ಐತೆ. ಮುಂದೆ ಆ ಕಡೆ ಕೊಯ್ಲಂಡಿ ಹೋಗ್ಬಿಟ್ಟು ಅಲ್ಲಿ ಏನಾರು ತಿನ್ಕೊಳ್ಳೋದು. ಹೈವೇ ಮಂಗಳೂರು ರೋಡ್ ಹೈವೇಗೆ ಹೋಗ್ಬಿಟ್ಟು ಇಲ್ಲಿಂದ 28 ಕಿಲೋಮೀಟ್ರ್ ಐತೆ ಕೊಯ್ಯಂಡಿಯಲ್ಲಿ ಹೋಗಿ ನಿಲ್ಲಿಸ್ಕೊಂಡು ಏನಾರ ಊಟ ಗೀಟ ಮಾಡ್ಕೊಂಡು ಹೋಗೋಣ. ಅಲ್ಲಿವರೆಗೂ ಸದ್ಯಕ್ಕೆ ಎಮರ್ಜೆನ್ಸಿಗೆ ಅಂತೇಳಿ ಒಂದು ಟೀ ಕುಡಿದ್ಬಿಟ್ಟು ಆಮೇಲೆ ಹೋಗೋಣ ಬರ್ರಿ.